ಸರಿ, ಪ್ರೀತಿ ಮಾಡೋ ಸಮಯದಲ್ಲೇ ಆತನ ಕೆಟ್ಟ ಗುಣಗಳು ಕಂಡು ಬಂದಾಗಲೆಲ್ಲ ತಿದ್ದುವ ಪ್ರಯತ್ನ ಮಾಡಿದಲ್ಲ, ಅಲ್ಲೆಲ್ಲೋ ಒಂದು ಕಡೆ ಈಗ ಸುಮ್ಮನೆ ಇವತ್ತು ಪ್ರೀತಿಗಳು ಹೇಗಿರ್ಬೇಕಂದ್ರೆ, ಅಯ್ಯೋ ಆಕೆಗೆ ಇಷ್ಟು ದಿನ ಏನೋ ನಡೆದು ಹೋಯಿತು, ಆದರೆ ಈಕೆ ನನ್ನನ್ನು ಅಷ್ಟು ಪ್ರೀತಿಯಿಂದ ನಂಬಿಕೊಂಡು ನನ್ನನ್ನು ಕಾಳಜಿ ಮಾಡ್ತಿದ್ದಾಳೆ, ಪ್ರೀತಿ ಮಾಡ್ತಿದ್ದಾಳೆ, ಮದುವೆ ಆಗ್ತೀನಿ ಅಂತ ಕನಸು ಕಟ್ಕೊಂಡಿದ್ದಾಳೆ. ಅವಳ ಈ ಮುಂದೆ ಅಥವಾ ಹಿಂದೆ ಅಂದರೆ ಅವಳ ಪ್ರತ್ಯಕ್ಷವಾಗಿ ಅಥವಾ ಅವಳು ಇಲ್ಲದೆ ಇದ್ದಾಗ ಯಾವುದೇ ಸಮಯದಲ್ಲೂ ಕನಸಲ್ಲೂ ಮನಸ್ಸಲ್ಲೂ ನಾನು ಆಕೆಗೆ ದ್ರೋಹ ಮಾಡಬಾರ್ದು ಅಂತ ಒಬ್ಬ ವ್ಯಕ್ತಿ, ನೀನು ಇಂಡಿಯಾದಲ್ಲಿದ್ದ ಅವನ ಅಮೇರಿಕದಲ್ಲಿದ್ದರೂ ಕೂಡ ನಿನ್ನ ಕುರಿತಾಗಿ ನಿಯತ್ತಾಗಿರ್ಲಿಕ್ಕೆ ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ, ಹೌದಲ್ಲ? ಹೌದು ಗುರುಜಿ, ಈ ಭಾವನೆಯನ್ನ ತಂದುಕೊಳ್ಳದ ಯಾವ ಪ್ರೇಮಿಗಳೂ ಕೂಡ ನಿಜವಾದ ಪ್ರೇಮಿ ಆಗಲಾರರು. ಪ್ರತ್ಯಕ್ಷ ಕಣ್ಣು ಮುಂದಿರ್ಲಿ ಇಲ್ಲದೆ ಹೋಗ್ಲಿ, ಅವಳಿಗೆ ನಾನು ದ್ರೋಹ ಮಾಡಲ್ಲ ಅನ್ನೋದು ಇವನು ಅಂದ್ಕೊಳ್ಬೇಕು, ಅವನಿಗೆ ನಾನು ದ್ರೋಹ ಮಾಡಲ್ಲ ಅನ್ನೋದು ಇವಳು ಅಂದ್ಕೊಳ್ಬೇಕು. ಅದನ್ನ ಬಿಟ್ಟು ಫೋನ್ ಚೆಕ್ ಮಾಡಿ ಜುಟ್ಟಿಟ್ಕೊಂಡು ಹೇಳದ ಮೇಲೆ ಸರಿ ಹೋದ್ರೆ ಅದಕ್ಕೆ ಏನ್ ಅರ್ಥ ಇದೆಯವ? ಅದಕ್ಕೆ ಅದು ತನಗೆ ತಾನು ಅರ್ಥಕೊಂಡು ಆಗಬೇಕಾದ ವಿಚಾರಗಳೇ ಹೊರತು, ಹೀಗೆ ಒಬ್ಬ ಹುಡುಗ ಮೆಸೇಜ್ ಮಾಡಿಲ್ಲ ಅಥವಾ ಎಲ್ಲೋ ಯಾವುದೋ ಹುಡುಗಿ ಜೊತೆ ನಿಂತು ಮಾತಾಡ್ತಿದ್ದ ಅನ್ನೋ ಕಾರಣಕ್ಕೆ ಕ್ಲಾರಿಫೈ ಮಾಡಿಕೊಂಡು ಅದು ಸರಿ ಹೋಗದೆ ಹೋದ್ರೆ ಬಿಟ್ಟವರು ಹೆಣ್ಮಕ್ಳಿದ್ದಾರೆ ಅಥವಾ ಬಿಟ್ಟು ಜೀವನವನ್ನು ನೋಡ್ಕೊಂಡವ್ರಿದ್ದಾರೆ. ನಿನಗೆ ವಿಡಿಯೋಸ್ ಫೋಟೋಸ್ಗಳು ಸಿಕ್ಕಿದ್ರೂ ಮುಂದುವರಿತೀಯ ಅಂದ್ರೆ ನೀನೊಂದು ಅಜ್ಞಾನದೊಳಗಡೆ, ನೀನೊಂದು ಮೋಹದೊಳಗಡೆ ಸೇರ್ಕೊಂಡಿದ್ದೀಯ.